ಎಲ್ಲರಿಗೂ ನಮಸ್ಕಾರ. ಇಂದು ನಲಿಕಲಿ 3ನೇ ತರಗತಿಯ ಕನ್ನಡ ವಿಷಯದಲ್ಲಿ ಮೊದಲನೇದಾಗಿ ಪದ್ಯದ ಬಗ್ಗೆ ನೋಡೋಣ. ಕನ್ನಡ ವಿಷಯ ಪದ್ಯ ಬಾವಿಯಲ್ಲಿ ಚಂದ್ರ. ಈ ಒಂದು ಪದ್ಯವನ್ನು ಬರೆದವರು ಶ್ರೀ BM ಶರ್ಮಾ ಅವರು. ಈ ಒಂದು ಪದ್ಯವನ್ನು ಪ್ರಸ್ತಾಪಪಡಿಸುವವರು ಶಿಕ್ಷಕಿಯಾದಂತಹ ಶ್ರೀಮತಿ ಶೋಭಾ ಸಿ ಪಾಟೀಲ್, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸತ್ತಿ, ಅಥಣಿ ತಾಲೂಕು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ. ಬನ್ನಿ ನಾವೆಲ್ಲರೂ ಕೂಡಿಕೊಂಡು ಈ ಹಾಡನ್ನು ಹಾಡೋಣ. ತಿಂಗಳ ಬೆಳಕಿನ ഇരുಳಿನಲ್ಲೊಂದು ಅಮ್ಮನು ಕೆಲಸದೊಳಿತಿರೆ ಕಂಡು, ಗೋಪಿ ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು. ಬಾವಿಯಲ್ಲಿ ಚಂದ್ರನ ಬಿಂಬವ ಕಂಡು, ಚಂದ್ರನು ಬಾವಿಗೆ ಬಿದ್ದನು ಎಂದು, ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯು ಬಿಗಿದು, ದೂರದಿ ಗೋಪಿಯು ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ, ಪುಟ್ಟು ಚಂದ್ರನು ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆ ಹಗ್ಗವು ತುಂಡಾಯಿತು. ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ, ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ, ತಂಗಿಗೆ ಆಗಸ ತೋರುತ್ತಲೆಂದ, ಗೋಪಿ ನೋಡಲ್ಲಿ. ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟಿ, ನಮ್ಮಯ ದೇವರ ಬದುಕಿಸಿ ಕೊಟ್ಟಿ, ಅಮ್ಮಗೆ ಗೊತ್ತಾದ್ರೆ ನಾ ಕೆಟ್ಟಿ ಎಂದೋಡಿದ ಪುಟ್ಟು. ಈ ಒಂದು ಪದ್ಯವನ್ನು ಕೇಳಿದ್ರಿ. ಈಗ ಈ ಒಂದು ಪದ್ಯದ ಸಾರಾಂಶ ಬಗ್ಗೆ ನಾವೆಲ್ಲರೂ ನೋಡೋಣ. ತಿಂಗಳ ಬೆಳಕಿನ ഇരുಳಿನಲ್ಲೊಂದು ಅಮ್ಮನ ಕೆಲಸ ದೊಳಿತಿರೆ ಕಂಡು, ಗೋಪಿಯ ಪುಟ್ಟು ಹೊರಗಡೆ ಬಂದು ಬಾವಿಗೆ ನುಗ್ಗಿದರು. ನೋಡ್ರಿ, ಈ ಒಂದು ಪದ್ಯವನ್ನು ನೀವೆಲ್ಲರೂ ಕೇಳಿದ್ರಿ. ಈ ಪದ್ಯದಲ್ಲಿ ತಿಂಗಳ ಬೆಳಕಿನ ഇരുಳಿನಲ್ಲೊಂದು ಅಂದ್ರೆ ಈ ಪದ್ಯ ಹುಣ್ಣಿಮೆಯ ಒಂದು ದಿನವಾಗಿದೆ. ತಿಂಗಳಂದರೆ ಚಂದಿರ. ಹುಣ್ಣಿಮೆ ದಿನ ಚಂದಿರ ಯಾವ ರೀತಿ ಬೆಳಕಿನಲ್ಲಿರ್ತಾನಲ್ಲ, ಕತ್ತಲಿನಲ್ಲಿ ಯಾವ ರೀತಿ ಬೆಳಕು ಕಾಣಿಸ್ತದಲ್ಲ, ಆವಾಗ ಅಮ್ಮನು ಕೆಲಸದೊಳಿತಿರೆ ಕಂಡು, ಅಮ್ಮನು ಕೆಲಸದಲ್ಲಿ ಇದ್ದಿದ್ದನ್ನು ಕಂಡು ಗೋಪಿ ಪುಟ್ಟು ಏನು ಮಾಡ್ತಾನೆ, ಹೊರಗೆ ಬಂದು ಬಾವಿಗೆ ಇಣುಕ್ತಾನ. ಬಾವಿಯಲ್ಲಿ ಚಂದ್ರನ ಬಿಂಬವ ಕಂಡು, ಚಂದ್ರನು ಬಾವಿಗೆ ಬಿದ್ದನು ಎಂದು, ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಬಾವಿಯಲ್ಲಿ ಚಂದ್ರನ ಬಿಂಬವ ಕಂಡು, ಬಿಂಬ ಅಂದರೆ ಪ್ರತಿರೂಪ. ಆ ಒಂದು ಬಿಂಬವನ್ನು, ಬಾವಿಯಲ್ಲಿ ಚಂದ್ರದ ಬಿಂಬವನ್ನು ಕಂಡು ಏನು ಮಾಡ್ತಾನೆ, ಪುಟ್ಟು ಬಾವಿಗೆ ಆ ಚಂದ್ರನೇ ಬಿದ್ದನೆಂದು ಅಯ್ಯೋ ಪಾಪ ಎನ್ನುತ್ತಾ ಏನು ಮಾಡ್ತಾನಂದ್ರೆ ಕೊಕ್ಕೆಯನ್ನು ಹುಡುಕ್ತಾನ. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು, ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು. ಚಂದ್ರನನ್ನು ಬಿದ್ದಾನಂತಂದು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕಂದು ಏನು ಮಾಡ್ತಾನವ, ಆ ಬಾವಿಯ ಹಗ್ಗಕ್ಕೆ ಏನು ಮಾಡ್ತಾನೆ, ಕೊಕ್ಕೆಯನ್ನು ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು, ತನ್ನ ಪುಟ್ಟು ತನ್ನ ತಂಗಿಯನ್ನು ದೂರದಲ್ಲಿ ಗೋಪಿಯನ್ನು ನಿಲ್ಲಿಸಿ ಹಗ್ಗವನ್ನು ಆ ಬಾವಿಯಲ್ಲಿ ಇಳಿಸ್ತಾನ. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ, ಪುಟ್ಟು ಚಂದ್ರನು ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಆ ಹಗ್ಗದ ಕೊಕ್ಕೆನ ಕಲ್ಲಿಗೆ ಒಂದು ಸಿಕ್ಕಿತ್ತಂದು ಪುಟ್ಟು ಏನು ಮಾಡ್ತಾನೆ, ಚಂದ್ರನು ಸಿಕ್ಕ ಕಲ್ಲಿಗೆ ಸಿಕ್ಕಿ ಚಂದ್ರ ಏನು ಮಾಡ್ತಾನೆ, ಚಂದ್ರನು ಸಿಕ್ಕ ಅಂತಂದು ಆ ಒಂದು ಎನ್ನುತ್ತ ತುಂಬ ಬಲದಿಂದೆಳೆ ಜೋರಾಗಿ ಏನು ಮಾಡ್ತಾನೆ, ಜಗ್ಗಿದಾಗ ಆ ಹಗ್ಗವೇನಾಗುತ್ತೆ, ತುಂಡಾಗುತ್ತದೆ. ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ, ಮೆಲ್ಲನೆ ಮನೆ ಕಡೆ ನೋಡುತ್ತಲೇ ಇದ್ದ, ತಂಗಿಗೆ ಆಗಸ ತೋರುತ್ತಲೆಂದ,
ಗೋಪಿ ನೋಡಲ್ಲಿ. ಆ ಎಳೆತದ ರಭಸಕ್ಕೆ ಜೋರಾಗಿ ಎಳೆತದ ರಭಸಕ್ಕೆ ಏನಾಕೈತಿ, ಪುಟ್ಟು ಏನು ಮಾಡ್ತಾನೆ, ಬಿದ್ದು ಬಿಡ್ತಾನೆ. ಬಿದ್ದ ಕೂಡಲೇ ತಕ್ಷಣ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ಬಿದ್ದ ತಕ್ಷಣ ಮೆಲ್ಲನೆ ಮನೆ ಕಡೆ ನೋಡುತ್ತಾ ಎಳುದ್ರೊಳಗಾಗಿ ತಂಗಿಗೆ ಆಗಸ ತೋರುತ್ತಲೆಂದ. ಗೋಪಿ ಅವಾಗ ತಂಗಿಗೆ ಆ ಆಕಾಶದಲ್ಲಿ ಒಂದು ಚಂದ್ರನ ನೋಡುತ್ತಾ ತಂಗಿಗೆ ಆಗಸ ತೋರಿಸುತ್ತಾ ಗೋಪಿ ನೋಡಲ್ಲಿ ಅಂತ ಹೇಳ್ತಾನೆ. ಅದೇ ರೀತಿ ಚಂದ್ರನ ಮೇಲಕ್ಕೆ ಏರಿಸಿಬಿಟ್ಟೆ, ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ, ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು. ಚಂದ್ರನ್ನ ನಾನು ಮೇಲಕ್ಕೆ ಏರಿಸಿಬಿಟ್ಟೆ, ಚಂದ್ರ ನೋಡಲು ಮೇಲಕ್ಕೆ ನಾನು ಹಗ್ಗದಿಂದ ಮೇಲಕ್ಕೆ ಏರಿಸಿಬಿಟ್ಟೆ, ನಮ್ಮಯ್ಯ ದೇವರನ್ನು ನಾನು ಬದುಕಿಸಿಕೊಟ್ಟೆ. ಇದೆಲ್ಲ ಅಮ್ಮಗೆ ಗೊತ್ತಾದರೆ ನನಗೆ ಬೈತಾರ ಅಂತಂದು ಅವಾಗ ಪುಟ್ಟು ಓಡೋಗ್ಬಿಡ್ತಾನ. ಇಷ್ಟು ಈ ಪದ್ಯವನ್ನು ನೀವೆಲ್ಲರೂ ಆಲಿಸಿದ್ರಿ. ಇಷ್ಟು ಈ ಪದ್ಯದ ಕೂಡ ಸಾರಾಂಶ ಆಗೈತಿ. ಇದನ್ನು ನಿಮಗೆ ಈ ಪದ್ಯ ಮತ್ತು ಇದರ ಒಂದು ಸಾರಾಂಶ ನಿಮಗೆ ಇಷ್ಟವಾದಲ್ಲಿ ಇದನ್ನು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ರೊಂದಿಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು.